ರಣರಂಗ ಸಿನಿಮಾಕ್ಕೆ ಹಂಸಲೇಖ ಮ್ಯೂಸಿಕ್ ಕೊಟ್ಟಿದ್ದು. ಅಲ್ಲಿವರೆಗೂ ರಾಜ್ಕುಮಾರ್ ಯೂನಿಟ್ಗೆ ಹಂಸಲೇಖ ರವಿಚಂದ್ರನ್ ಯೂನಿಟಲ್ಲೇ ಮಾಡ್ತಾ ಇದ್ದಿದ್ದು. ಯಾವ ಸೀಮೆಯ ಗಂಡು ಕಾಣಮ್ಮ ಅಂತ ಹೇಳಿದ್ರೆ ಅಣ್ಣವರು ಕರೆಕ್ಟ್ ಇದೆ ಫಸ್ಟ್ ಲೈನ್. ಸರಿ ಸಿಂಧು ಭೈರವಿ ಇಲ್ಲಿ ಮಾಡೋದು ಅಂತೆಲ್ಲ ಆಯಿತು. ಈ ಹುಟ್ಟಿದರೆ ಕನ್ನಡ ನಾಡಲ್ಲಿ ಈ ಹಾಡು ಬೇಡ, ಇದು ಆಗಲ್ಲ. ಬಟ್ ಹಂಸಲೇಖಂಗೆ ಒಂದು ಗಟ್ ಫೀಲಿಂಗ್, ಇದು ಕ್ಲಿಕ್ ಆಗುತ್ತೆ ಅಂತ. ಅವ್ರ ಲಿರಿಕ್ ರೈಟರ್ಗೆ ಒಂದು ಗಟ್ ಫೀಲಿಂಗ್ ಇರುತ್ತೆ, ಇದು ಕ್ಲಿಕ್ ಆಗೇ ಆಗುತ್ತೆ ಅಂತ. ನಾವು ಅದನ್ನು ನೆಕ್ಕೊಂಡು ಕುಣ್ಕೊಂಡಿದ್ರು ಸಿಂಧು ಭೈರವಿ ಹಾಡು ಇದು ಕ್ಲಿಕ್ ಆಗುತ್ತೆ ನೀವು ಮಾಡಿ. 40 ವರ್ಷದಿಂದ ಶಹನಾಯಿ ನುಡಿಸಿದ್ದೀನಿ. ಈ ಮನುಷ್ಯ 2.5 ಗಂಟೆಯಲ್ಲಿ ನುಡಿಸ್ಬಿಟ್ಟಿದ್ದಾನಲ್ಲ. ಆಗ ನಾನು ನುಡಿಸಿದ್ದು ಅವ್ನು ನುಡಿಸಿದ್ದು ನಂಬೋಕ್ಕಾಗ್ತಾ ಇಲ್ಲ. ಅರ್ಧ ಗಂಟೆ ನೀವು ಯಾವ ಆ್ಯಕ್ಟ್ರು ಇದನ್ನು ಮಾಡಲ್ಲ, ಅರ್ಧ ಗಂಟೆ ನಾಲಿಗೆಯನ್ನು ಹೊರಗಿಟ್ಕೊಂಡು ಕಂಟಿನ್ಯೂಸ್ ಆಗಿ ಒಂದೇ ಶಾರ್ಟಲ್ಲಿ ಓಕೆ ಆಗಿರೋ ಸೀನ್. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ರಣರಂಗ ಸಿನಿಮಾಕ್ಕೆ ಹಂಸಲೇಖ ಮ್ಯೂಸಿಕ್ ಕೊಟ್ಟಿದ್ದು. ಅಲ್ಲಿವರೆಗೂ ರಾಜ್ಕುಮಾರ್ ಯೂನಿಟ್ಗೆ ಹಂಸಲೇಖ ರವಿಚಂದ್ರನ್ ಯೂನಿಟಲ್ಲೇ ಮಾಡ್ತಾ ಇದ್ದಿದ್ದು. ಆವಾಗ ಒಂದು ಪಾರ್ವತಮ್ಮ ಚೇಂಜಲ್ಲಿ ಹಂಸಲೇಖ ಹತ್ರ ಮಾಡಿಸೋಣ ಒಂದು ರಣರಂಗಕ್ಕೆ. ರಣರಂಗ ಅದನ್ನು ಆಕಸ್ಮಿಕ ಆಮೇಲೆ ಬಂದು. ಸೊ ರಣರಂಗಕ್ಕೆ ಬಂದರು. ಬಂದಮೇಲೆ ಹಂಸಲೇಖ ಹಾಡು ಕಂಪೋಸ್ ಮಾಡಬೇಕು, ಅಣ್ಣವ್ರು ಬರ್ತಾರೆ ಅಂತ. ತಪ್ಪು ಅವರು ಹಂಸಲೇಖನೂ ಹೊಸ ಅಣ್ಣವ್ರು ಬರ್ತಾರೆ ಅದನ್ನು ಭಯ ಆಗೋಯ್ತು. ಅಣ್ಣ ಬಂದ್ಬಿಟ್ಟು ಆಮೇಲೆ ಅಣ್ಣವ್ರು ಏನು ಹಾಡು ಮಾಡಿದ್ದೀರಾ, ಸರಿ ಅಂದರೆ ಈಗ ಹಂಸಲೇಖ ಹಿಂಗೆ ಶುರು ಮಾಡ್ಬೇಕಲ್ಲ ಅಣ್ಣವ್ರ ಹತ್ರ ಮಾತಾಡ್ತೀನಿ. ಅಣ್ಣ ನೀವು ಹಾರ್ಮೋನಿಯಂ ತುಂಬ ಚೆನ್ನಾಗಿ ನುಡಿಸ್ತೀರಂತಲ್ವ, ಒಂಚೂರು ಕೇಳೋಣ ಅಂತ ಆಸೆ. ಅಣ್ಣ ಅದಕ್ಕೆ ಕೇಳಂತೆ ತಿರುಗಿಸೋ ಈ ಕಡೆ ಪೆಟ್ಟಿಗೆನ ತಿರುಗಿಸಿ ಒಂದು ಹಾಡು ಅವ್ರಿಗೆ. ಆ್ಯಕ್ಚುಲಿ ಶಿವರಂಜನಿ ರಾಜ್ಕುಮಾರ್ ನಾನು ತುಂಬ ಸಲ ಕೇಳಿದ್ದೀನಿ. ಶಿವರಂಜನಿ ಬಹಳ ಇಷ್ಟವಾದ ರಾಗ ರಾಜ್ಕುಮಾರ್ ಅವ್ರಿಗೆ. ಭಕ್ತ ಅಂಬರೀಷ ಅಂತ ಒಂದು ನಾಟಕ, ಅದು ಸಿನಿಮಾ ಆಗಬೇಕಂತ ಭಾಳ ಆಯಿತು. ಅದರಲ್ಲಿ ಈ ದೇಹದ ಸುಖವೇನು ಅಂತ ಒಂದು ಶಿವರಂಜನಿಲಿ ಒಂದು ಹಾಡಿದೆ. ಅದನ್ನು ಅಣ್ಣವ್ರು ಬಹಳ ಅದ್ಭುತವಾಗಿ ಹಾಡು ನುಡಿಸಿದ್ರು. ಆವಾಗ ಹಂಸಲೇಖಂಗೆ ಅನ್ನಿಸ್ತಂತ ಅವನೆಲ್ಲ ಗಾಜನೂರಿಂದ ಬಂದು ಇಷ್ಟು ಇವ ಯಾವ ಸೀಮೆಯ ಗಂಡು ಕಾಣಮ್ಮ ಅಂತ ಹೇಳಿದ್ರೆ ಅಣ್ಣವರು ಕರೆಕ್ಟ್ ಇದೆ ಫಸ್ಟ್ ಲೈನ್ ಓಕೆ ಮಾಡಿದ್ರು. ಉದಯಶಂಕರು ಅಣ್ಣವರು ಕ್ಯಾಂಪ್ಗೆ ಬೇಸರ ಮಾಡಿಕೊಂಡ ಘಟನೆ ಆಕಸ್ಮಿಕದಲ್ಲಿ ನಡೀತು. ಕಾರಣಕ್ಕೆ ಒಂದು ಹಾಡು ಉದಯಶಂಕರ್ ಅಣ್ಣವ್ರ ಸಿನಿಮಾ ಉದಯಶಂಕರ್ ಬಿಟ್ಟಿರಲ್ಲ. ಉದಯಶಂಕರ್ ನಾನೇ ಈ ಸಂಧಾನ ಮಾಡಿದ್ದೀನಿ ಹಂಸಲೇಖ. ಉದಯಶಂಕರ್ ಅದು ಬೇಡ, ಇದೊಂದು ಸಿನಿಮಾ ಅವ್ರು ಮಾಡ್ಕೊಳ್ಳಿ, ಮುಂದಿನ ಸಿನಿಮಾಕ್ಕೆ ನಾನೇ ಬರ್ಕೊಡ್ತೀನಿ. ಆಮೇಲೆ ಹಂಸಲೇಖ ಇದೊಂದು ಹಾಡು ಉಳಿಸ್ಕೊಂಡಿದ್ದಾರೆ ಸರ್ ಮಾಡಿಬಿಡಿ ಅಂತಂದರೆ ಅದು ದೊಡ್ಡವ್ರು ಬರೆಯೋದು, ನಾವು ಯಾಕೆ ಚಿಕ್ಕವ್ರು ಬೇಡ ಹಂಸಲೇಖ. ಇದು ಹಿಂಗೆ ಕೊನೆಗೊಂದಿನ 3 ಸಲ ಉದಯಶಂಕರ್ ಬರ್ತಾರೆ ಅಂತ ಹೋಗೋದು ಚಾಮುಂಡೇಶ್ವರಿಗೆ, ಹಾಡು ಆಗಲಿಲ್ಲ. ಕೊನೆಗೆ ಒಂದು ಸಲ ಆಯಿತು ಮಾಡಿಬಿಡೋದು ಅಂತ ಹೇಳಿಬಿಟ್ಟು ರಾಜ್ಕುಮಾರ್ ಏನು ಹಾಡು ವರದಪ್ಪ ಹೇಳಿದ್ದು, ಹುಟ್ಟಿದ್ರೆ ಕನ್ನಡ ನಾಡು ಹುಟ್ಟಬೇಕು, ಇದು ರಾಜ್ಕುಮಾರ್ ಇದಲ್ವಾ ಅಂದ್ಕೊಂಡು ಅಣ್ಣವರು ಹೇಳಿದ್ರು. ನೋಡಿ ಅವ್ರಿಗೆ ರಾಗದ ಬಗ್ಗೆ ಎಷ್ಟು ಕಲ್ಪನೆ ಇದೆ, ನಾಲೆಡ್ಜ್. ಮಾಲ್ಕೌನ್ಸ್ ಹಿಂದೂಸ್ತಾನಿಯಲ್ಲಿ ಮಾಲ್ಕೌನ್ಸು ಅಂತ ಹಂಸಲೇಖ ಹೇಳಿದ್ರು. ಅದು ಹಿಂದೋಳ ಕರ್ನಾಟಕಿಯಲ್ಲಿ. ಅವ್ರು ಹೇಳಿದ್ರು ಇಲ್ಲ ನೀವು ಪೂರ್ಣ ರಾಗ ಹುಡುಕ್ತಾ ಇದ್ದೀರಿ ಅಲ್ವಾ, ಪೂರ್ಣ ರಾಗ ಸಿಂಧು ಭೈರವಿಲಿ ಕಂಪೋಸ್ ಮಾಡಿ. ಅಣ್ಣವ್ರಿಗೆ ಅಷ್ಟು ರಾಗದ ಕಲ್ಪನೆ ಇತ್ತು. ಕನ್ನಡದ ಹಾಡು ಸಿಂಧು ಭೈರವಿಲಿ ಯಾವುದೂ ಬಂದಿಲ್ಲ, ಒಂದು ಸಿಂಧು ಭೈರವಿಲಿ ಮಾಡಿ ನೀವು. ಈ ಮಿಲೇಸುರು ಮೇರಾ ತುಮಾರ ಇದೆಯಲ್ಲ ಅದು ಸಿಂಧು ಭೈರವಿಲಿ ಅಷ್ಟೊತ್ತಿಗೆ ಬಂದಿತ್ತು ಸಿಂಧು ಭೈರವಿಲಿ. ಸೊ ನಿಮ್ಗೆ ಸಿಂಧು ಭೈರವಿಲಿ ಒಂದು ಮಾಡಿ. ಹಂಸಲೇಖ ಸಿಂಧು ಭೈರವಿನ 4 ಸಲ ಟ್ಯೂನ್ ಮಾಡಿದ್ರು. ಸಿಂಧು ಭೈರವಿ ಟ್ಯೂನ್ ಅಣ್ಣವ್ರಿಗೆ ಸಿಂಧು ಭೈರವಿ ಭಾಳ ಚೆನ್ನಾಗಿ ಗೊತ್ತಿತ್ತು. ಸರಿ ಸಿಂಧು ಭೈರವಿಲಿ ಮಾಡೋದು ಅಂತೆಲ್ಲ ಆಯಿತು. ಈ ಹುಟ್ಟಿದರೆ ಕನ್ನಡ ನಾಡಲ್ಲಿ ಇದು ಇನ್ನೂ 4 ಸ್ಟಾನ್ಸ ಇದೆ. ಆ್ಯಕ್ಚುಲಿ ಇನ್ನೂ 2 ಸ್ಟಾನ್ಸ ಬಂದಿಲ್ಲ, ಬರೆದಿದ್ದಾರೆ ಹಂಸಲೇಖ. ಮೂವಿ ಎಲ್ಲ ರೆಕಾರ್ಡ್ ಆಗಲಿಲ್ಲ, ಅದು ಪಿಕ್ ಆಗಿದೆ ಇಷ್ಟು. ಆಮೇಲೆ ಅದೆಲ್ಲ ಹಾಡು ಎಲ್ಲ ಬರೆದ ಮೇಲೆ ಅದು ರಾಜ್ಕುಮಾರ್ ಯೂನಿಟಲ್ಲಿ ಯಾರು ಇರ್ತಾರೆ, ಈ ಹಾಡು ಬೇಡ, ಇದು ಆಗಲ್ಲ. ಬಟ್ ಹಂಸಲೇಖಂಗೆ ಒಂದು ಗಟ್ ಫೀಲಿಂಗ್, ಇದು ಕ್ಲಿಕ್ ಆಗುತ್ತೆ ಅಂತ. ಅವ್ರ ಲಿರಿಕ್ ರೈಟರ್ಗೆ ಒಂದು ಗಟ್ ಫೀಲಿಂಗ್ ಇರುತ್ತೆ, ಇದು ಕ್ಲಿಕ್ ಆಗೇ ಆಗುತ್ತೆ ಅಂತ. ಅವ್ರು ಯಾಕೆ ಬೇಡ ಅಂದ್ರೆ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಆ ಸಾಂಗೇ ಬೇಡ ಅಂತಂದ್ರೆ ಯಾರು ಅಂತ ಹೇಳಲ್ಲ. ಅವರು ರಾಜ್ಕುಮಾರ್ ಯೂನಿಟ್ನಲ್ಲಿ ಈ ಹಾಡು ಬೇಡ, ಇದು ಆಗಲ್ಲ, ಇದು ಕ್ಲಿಕ್ ಆಗಲ್ಲ, ಇದು ಬೇರೆ ಕಾರಣ ಅವ್ರು ಏನೇನೋ ಆರ್ಗ್ಯುಮೆಂಟ್ಗಳು ಕೊಟ್ಟರು.
ಲೈಕ್ ಒಂದು ಕೆಲಸ ಮಾಡೋಣ, ಅಣ್ಣವ್ರಿಗೆ ಕೇಳೋಣ ಏನಂತಾರೆ. ಸರಿ, ಅಣ್ಣವ್ರು ಮನೆಗೆ ಹೋದರೆ ಅವರು ನಾರ್ಮಲಿ 2 ರಿಂದ 4 ಮಲ್ಕೊತಾರೆ ಅಣ್ಣವರು. ಓಕೆ. ಮಧ್ಯಾಹ್ನ ಶೂಟಿಂಗ್ ಇಲ್ಲದೆ ಹೋದಾಗ ಇದ್ದ ಹೋದರೆ ಅವರು ಇನ್ನೂ ಎದ್ದಿದ್ರು. ಏನು ಹಿಂಗೆ ಹಾಡು ಅಣ್ಣವರು ಅದನ್ನು ನೆಕ್ಕೊಂಡು ಕುಣ್ಕೊಂಡಿದ್ರು. ಸಿಂಧುವರಿ ಹಾಡು ಇದು ಕ್ಲಿಕ್ ಆಗುತ್ತೆ ನೀವು ಮಾಡಿ. 4:15 ಬಂದರು ಚಾಮುಂಡೇಶ್ವರಿಗೆ ಬಂದರೆ ಎಲ್ಲಿ ಅಣ್ಣವ್ರು ಓಕೆ ಮಾಡೇ ಇಲ್ವಲ್ಲ ಅಂದರೆ ಅಣ್ಣವ್ರು ಆಗಲೇ ಓಕೆ ಮಾಡಾಯಿತು. ಅದು ಕ್ಲಿಕ್ ಆದಮೇಲೆ ಎಲ್ಲರಿಗೂ ಅರ್ಥ ಆಯಿತು ಅಣ್ಣವರು ಸಿಂಧು ಭೈರವಿನ ಯಾಕೆ ಆರಿಸಿದ್ರು ಅಂತ ಹೇಳಿ. ನೋಡಿ ಆ ಸಾಂಗ್ಗಳ ಆಯ್ಕೆಯಲ್ಲಿ ಯಾವ ರೀತಿ ಇರ್ತಿತ್ತು ಅಂತ ಇದು ಸೂಕ್ಷ್ಮಗಳಿದೆಲ್ಲ, ಒಂದು ರಾಗ, ಒಂದು ತಾಳ, ಇದೆಲ್ಲ ಅಣ್ಣವರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಒಂದು ತಾಳ ಹೆಚ್ಚು ಕಮ್ಮಿ ಆದ್ರೆ ಮತ್ತು ಯಾವ ಇನ್ಸ್ಟ್ರೂಮೆಂಟು, ಬಹುಶಃ ಒಂದು ಘಟನೆ ನನ್ಗೆ ಹೇಳದ್ನ ಎಲ್ಲೋ ಗೊತ್ತಿಲ್ಲ, ಅದು ಬಿಸ್ಮಿಲ್ಲಾ ಖಾನ್ ಸನದಿಯಪ್ಪ. ಹೌದು, ಅದನ್ನ ನಾನು ಕೇಳೋಣ. ಶಹನಾಯಿ ಅವ್ರನ್ನ ವೇಣುಗೋಪಾಲ್ ಬಹಳ ಕಷ್ಟಪಟ್ಟು ಅಲ್ಲಿ ಕಾಶಿಗೆ ಹೋಗ್ಬಿಟ್ಟು ಕರ್ಕೊಂಡು ಬಂದು ಜಿ.ಕೆ. ವೆಂಕಟೇಶ್ ಸಂಗೀತ ನಿರ್ದೇಶಕರು. ಆಮೇಲೆ ಜಿ.ಕೆ. ವೆಂಕಟೇಶ್ ನೋಡಿ ಹಿಂಗೆ ಸಿಚುವೇಶನು ಹಿಂಗೆ ಶಹನಾಯಿ ನುಡಿಸ್ಬೇಕು. ಬಿಸ್ಮಿಲ್ಲಾ ಖಾನ್ ಹೇಳಿದ್ರು, ನೋಡಪ್ಪ ನಂಗೆ ಹಿಂಗೆಲ್ಲ ಕತೆಗೆಲ್ಲ ಶಹನಾಯಿ ನುಡಿಸೋಕೆ ಬರಲ್ಲ, ಇಂಥ ರಾಗ ಇಂಥ ಹಾಡು ಅಂತೇಳಿ ನುಡಿಸ್ತೀನಿ, ಇದು ಇಡೀ ಸಿನಿಮಾದ ಶಹನಾಯಿ ನುಡಿಸ್ಬೇಕು. ಕೊನೆಗೆ ಏನು ಯೋಚನೆ ಮಾಡಿದ್ರು ಅಂದರೆ ಜಿ.ಕೆ. ವೆಂಕಟೇಶ್ ಅಣ್ಣ ಅವರು ಕೂತು ಅವ್ರು ನುಡಿಸ್ಕೊಳ್ಳಿ, ಅದನ್ನು ನಾವು ಕಟ್ ಮಾಡಿ ನಮಗೆ ಬೇಕಾದಂಗೆ ಜೋಡಿಸ್ಕೊಳ್ಳಿ. ಜಿ.ಕೆ. ವೆಂಕಟೇಶ್ ಹೇಳಿದ್ರು, ಸ್ವಾಮಿ ನೀವು ಬೆಳಗ್ಗೆ 8 ಗಂಟೆಗೆ ಬಂದುಬಿಡಿ, ಸಾಯಂಕಾಲ 6 ಗಂಟೆವರೆಗೂ ನುಡಿಸ್ಕೊಳ್ಳಿ ಶಹನಾಯಿ, ಏನೇನು ಬೇಕಾದ್ರೆ ಯಾವ ರಾಗ ಹೆಂಗೆ ಬೇಕಾದ್ರೆ ನುಡಿಸ್ಕೊಳ್ಳಿ, ಅಷ್ಟನ್ನು ನಾವು ಕಟ್ ಮಾಡಿ ಜೋಡಿಸಿ ಮಾಡ್ತೀವಿ. ಸರಿ, ಇದೆಲ್ಲ ಮಾಡಿದ್ರು. ಜಿ.ಕೆ. ವೆಂಕಟೇಶ್ ಅದ್ಭುತ, ಅದು ಸಿಚುವೇಶನಿಗೆ ಬೇಕಾದಂಗೆ ಅದನ್ನೆಲ್ಲ ಕಟ್ ಮಾಡಿ ಜೋಡಿಸ್ಕೊಂಡೆ. ಇದಾದಮೇಲೆ ಮೈಸೂರು ದಸರಾಕ್ಕೆ ಬಿಸ್ಮಿಲ್ಲಾ ಖಾನ್ನ ಕರ್ಸಿದ ಮೇಲೆ ಅಷ್ಟೊತ್ತಿಗೆ ಸಿನಿಮಾ ಎಂಡಿಂಗ್ ಬಂದಿತ್ತು, ಒಂದಿಷ್ಟು ಪ್ಯಾಚಪ್ ಶೂಟಿಂಗ್ ಎಲ್ಲ ಬಾಕಿ ಇತ್ತು. ಬಿಸ್ಮಿಲ್ಲಾ ಖಾನಿಗೆ ಆಶ್ಚರ್ಯ, ಏನು ಮಾಡಿದ್ದಾರೆ ಇವರು ಅಟ್ಟೆಲ್ಲ, ನಾನು ಒಂದು 4 ದಿನ ಒಂದು ವಾರ ಬಿಸ್ಮಿಲ್ಲಾ ಖಾನ್ ಶಹನಾಯಿ ನುಡಿಸಿದ್ನಲ್ಲ. ಸರಿ, ಅವ್ರನ್ನ ಆಯಿತು ಕರೀರಿ. ಆಮೇಲೆ ಅವ್ರಿಗೆ ಹಾಕಿ ತೋರಿಸಿದ್ರೆ ಬಿಸ್ಮಿಲ್ಲಾ ಖಾನ್ ಹೇಳಿದ್ರು, ಅಪ್ಪ ನಾನು 40 ವರ್ಷದಿಂದ ಶಹನಾಯಿ ನುಡಿಸಿದ್ದೀನಿ, ಈ ಮನುಷ್ಯ 2.5 ಗಂಟೆಯಲ್ಲಿ ನುಡಿಸ್ಬಿಟ್ಟಿದ್ದಾನಲ್ಲ, ಆಗ ನಾನು ನುಡಿಸಿದ್ದು ಅವ್ನು ನುಡಿಸಿದ್ದು ನಂಬಕ್ಕಾಗ್ತಾ ಇಲ್ಲ. ಶಹನಾಯಿ ಹಿಡಿಯುವ ಕ್ರಮ, ಅದರ ತಾಳ ಯಾವುದೂ ತಪ್ಪಿಲ್ವಲ್ಲ, ಇದು ದೊಡ್ಡ ಕಲಾವಿದ ಬಿಸ್ಮಿಲ್ಲಾ ಖಾನ್ ಮಾಡಿದ ಮಾತು. ಇದು ಸಾಮಾನ್ಯರಿಗೆ ನಿಲುಕುವಂಥದ್ದೇ ಅಲ್ಲ, ಇದು ನೀವು ಹೇಳಂಗೆ ದೈವ ಕಳೆ ಅಂತಾನೆ ಅನ್ಬೋದು. ಇವಾಗ ಕೇವಲ ಇದಂತಾನೆ ಅಲ್ಲ, ಕವಿರತ್ನ ಕಾಳಿದಾಸದಲ್ಲಿ ನಾವು ಮಾಣಿಕ್ಯ ವೀಣಾ ಸಾಂಗನ್ನು ನೋಡಿದ್ದೀವಿ, ಸಂಸ್ಕೃತ ಇದೆ ಮಿಕ್ಸ್ ಆಗಿದೆ. ಹಾಗೆ ಬಾಳುವಂತ ಹೂವೇ ಬಾಡುವ ಆಸೆ ಯಾಕೆ ಅಂತ ಅನ್ಕೊಂಡು, ಅಂದ್ರೆ ನಟನೆಯಲ್ಲಿ ಎಷ್ಟು ಅವರು 100% ಇದ್ರು, ಗಾಯನದಲ್ಲೂ ಕೂಡ ಅಷ್ಟೇನೆ. ಅದ್ರ ಬಗ್ಗೆ ಹೇಳೋದು. ಶ್ಯಾಮಲಾ ದಂಡಕ ಆಕ್ಚುಲಿ ರಾಜ್ಕುಮಾರ್ ಮೊದಲನೇ ಒಂದ್ಸಲ ಅಭಿನಯಿಸಿದ್ರು ಶ್ಯಾಮಲಾ ದಂಡಕ. ಸತಿಶಕ್ತಿ ಸಿನಿಮಾದ ಶ್ಯಾಮಲಾ ದಂಡಕ ಬಳಕೆ ಆಗಿದೆ, ಅಲ್ಲಿ ಅವರು ಅಭಿನಯಿಸಿದ್ರು. ಬಟ್ ಅವ್ರ ದೊಡ್ಡ ಕನಸು ಕವಿರತ್ನ ಕಾಳಿದಾಸಲ್ಲಿ ಶ್ಯಾಮಲಾ ದಂಡಕ ಇರಬೇಕು, ಹಿಂಗೇ ಸೆಟ್ ಇರಬೇಕು ಅಂತ ಹೇಳಿ. ಅದಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಇನ್ಸಿಡೆನ್ಸ್ ಇದೆ. ಅವರು ದೇವಿ ಪಾತ್ರ ಮಾಡುವವಳು ಬರಲಿಲ್ಲ, ಯಾರೋ ಶೂಟಿಂಗ್ ನೋಡೋಕೆ ಬಂದವಳನ್ನ ದೇವಿಯ ಪಾತ್ರವನ್ನು ಮಾಡೋದಕ್ಕೆ ಕೊನೆ ಕ್ಷಣದಲ್ಲಿ ಒಪ್ಪಿಸಿ ಅವಳು ಚೆನ್ನಾಗಿದ್ದಾಳೆ ಅಂತ ಹೇಳಿ ಅವಳಿಗೆ ಡ್ರೆಸ್ ಹಾಕಿ ಪಾತ್ರ ಮಾಡಿಸಿದ್ರೆ ಕಾಳಿದಾಸ ಅವಳು ಕಾಲಿಗೆ ನಮಸ್ಕಾರ ಮಾಡಬೇಕು. ಅವಳು ಜೋರಾಗಿ ಅಳಕ್ಕೆ ಶುರು ಮಾಡಲ್ಲ, ನಿಮ್ಮಂಥ ದೊಡ್ಡ ಕಲಾವಿದ ನನಗೆ ನಮಸ್ಕಾರ ಮಾಡೋಕ್ಕೆ ಸಾಧ್ಯ ಇದೆ ಅಂಥೇಳಿ ನಳಿನಿ ಅಂತ. ಆವಾಗ ಅಣ್ಣವ್ರು ಒಂದೇ ಮಾತು ಹೇಳಿದ್ರು, ನಾನು ರಾಜ್ಕುಮಾರು ಅಲ್ಲ, ನೀನು ನಳಿನಿನೂ ಅಲ್ಲ, ನಾನು ಕಾಳಿದಾಸ, ನೀನು ದೇವಿ, ಇದೇ ಸತ್ಯ. ಅದು ನಾನು ನಮಸ್ಕಾರ ಮಾಡ್ತಾ ಇರೋದು ದೇವಿಗೆ, ನಿನಗಲ್ಲ. ಸಿನಿಮಾದಲ್ಲಿ ಆ ಸೀನ್ ಇದೆ. ಅದಾದಮೇಲೆ ಅವಳು ರಾಜ್ಕುಮಾರ್ ಕಾಲಿಗೆ ನಮಸ್ಕಾರ ಮಾಡಿ ನಂದು ಏನೋ ತಪ್ಪಾಯಿತು ಅಂತ ಹೇಳಿದ್ಲು. ಆಮೇಲೆ ನಳಿನಿ ಸುಮಾರು ಕನ್ನಡ ಸಿನಿಮಾಗಳಲ್ಲೂ ಮಾಡಿದ್ದಾಳೆ, ವಿಷ್ಣುವರ್ಧನ್ ಜೊತೆಗೆ ಎಲ್ಲ ಮಾಡಲು. ರಾಜ್ಕುಮಾರ್ ಜೊತೆಗೆ ಒಂದು ಹಿಂಗೆ ಪ್ರಪೋಸಲ್ ಬಂದಾಗ ಅಣ್ಣವ್ರು ಒಂದೇ ಮಾತು ಹೇಳಿದ್ರು, ನಾನು ದೇವಿಯಾಗಳನ್ನು ನೋಡಿದ್ದೀನಿ, ನಾನು ನಾಯಕಿಯಾಗಳ ಜೊತೆಗೆ ಆ್ಯಕ್ಟ್ ಮಾಡಲ್ಲ ನಾನು ಅಂತ ಹೇಳಿ. ಅದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಅಣ್ಣವ್ರ ಬಗ್ಗೆ ಹೇಳಲೇಬೇಕಾದ್ರೆ, ಅವಳು ಕಾಳಿದೇವಿ ಪ್ರತ್ಯಕ್ಷಳಾಗಿ ಬೀಜಾಕ್ಷರನ ನಾಲ್ಗೆ ಬರೀತಾರೆ, ಸ್ಕೆಚ್ ಪೆನ್ನಲ್ಲಿ ಬರೆದಿದ್ದು ಸಿನಿಮಾ ಶಾರ್ಟಲ್ಲಿ. ಸೊ ನಿಮಗೆ ಆ ಸ್ಕೆಚ್ ಪೆನ್ನಲ್ಲಿ ಅಷ್ಟು ಬರೆಯೋದಕ್ಕೆ ಮಿನಿಮಮ್ ಅರ್ಧ ಗಂಟೆನಲ್ಲಿ ನೀವು ನಾಲಿಗೆ ಒಳಗೆ ತೊಗೊಂಡ್ರೆ ಆ ಪಸೆ ಬಂದು ಅದು ಅಳಿಸೋಗುತ್ತೆ. ಅದು ಅರ್ಧ ಗಂಟೆ ನೀವು ಯಾವ ಆ್ಯಕ್ಟ್ರು ಇದನ್ನು ಮಾಡಲ್ಲ, ಅರ್ಧ ಗಂಟೆ ನಾಲಿಗೆಯನ್ನು ಹೊರಗಿಟ್ಕೊಂಡು ಕಂಟಿನ್ಯೂಸ್ ಆಗಿ ಒಂದೇ ಶಾರ್ಟಲ್ಲಿ ಓಕೆ ಆಗಿರೋ ಸೀನ್, ರೀಟೆಕ್ಸ್ ಏನೂ ಇಲ್ಲ.
ಅದೆಲ್ಲ ಯೋಗದ ಮಹತ್ವ ಅಂತ ಹೌದು ಹೌದು ಅದು ಇನ್ಯಾರು ಮಾಡಕ್ ಸಾಧ್ಯ. ರೇಣುಕಾ ಶರ್ಮನೇ ಈ ಮಾತು ಹೇಳಿದ್ರು, ಸಿನಿಮಾ ನಿರ್ದೇಶಕರು. ಅಣ್ಣವ್ರು ಬಿಟ್ಟು ಇನ್ಯಾರು ಮಾಡಕ್ ಸಾಧ್ಯ ಆಗ್ತಾ ಇರಲಿಲ್ಲ ಈ ಥರದ ಪಾತ್ರ. ದಿಸ್ ಇಸ್ ರಿಯಲಿ ಸರ್ಪ್ರೈಸಿಂಗ್. ಇದನ್ನ ಕೇಳ್ತಾ ಹೋದ್ರೆ ಸರ್, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆನೇ ನೀವು ಹೇಳ್ದಂಗೆ ಅದು ಎಷ್ಟು ಎಪಿಸೋಡ್ಸ್ ಮಾಡಿದ್ರು ಕಡಿಮೆ. ಒಬ್ಬ ಟಾವರಿಂಗ್ ಪರ್ಸನಾಲಿಟಿ ಅಂತ ನಮ್ಮ ಒಂದು ಶೀರ್ಷಿಕೆಯನ್ನು ಸೂಪರ್ ಸ್ಟಾರ್ ಅಂತ ಹೇಳಿ. ವಾಟ್ ಮೇಕ್ ದಮ್ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಅದಕ್ಕೊಂದು ತಕ್ಕದಾದಂತಹ ಉದಾಹರಣೆ ಅಂತ ಹೇಳಿದ್ರೆ, ಸ್ಪಷ್ಟ ಉದಾಹರಣೆ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ಮೇರು ವ್ಯಕ್ತಿತ್ವ ಯಾವ ರೀತಿ ಇತ್ತು, ಅವರು ಸೂಕ್ಷ್ಮ ವಿಚಾರಗಳನ್ನ ಯಾವ ರೀತಿ ಗಮನಿಸ್ತಿದ್ರು, ಸಂಗೀತವೇ ಆಗಿರ್ಬೋದು, ಸಿನಿಮಾ ನಟನೆ ಆಗಿರ್ಬೋದು, ಕಥೆ ವಿಚಾರದಲ್ಲಿ ಆಗಿರ್ಬೋದು, ಒಬ್ಬ ನಿರ್ದೇಶಕನಿಗೆ ಯಾವ ರೀತಿ ಅವರು ಬದ್ಧತೆ ತೋರಿಸ್ತಿದ್ರು, ಸಿನಿಮಾಗೆ ಯಾವ ರೀತಿ ಬದ್ಧತೆ ತೋರಿಸ್ತಿದ್ರು, ಪ್ರತಿಯೊಂದು ಗೊತ್ತಿಲ್ಲದೆ ಇರುವಂತಹ ಅಂಶಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಎಂದಿನಂತೆ ಬಂದು ಸವಿವರವಾಗಿ ಮಾತನಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ನಂಗೆ ನಿಜವಾಗ್ಲೂ ನಾನು ಪರ್ಸನಲಿ ತುಂಬಾ ಸರ್ಪ್ರೈಸಿಂಗ್ ಆಗಿದೆ. ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟರು. ಒಂದು ಸಿನಿಮಾದ ಬಗ್ಗೆ ಅವರಿಗಿರುವಂತಹ ಬದ್ಧತೆ, ಸಾಮಾನ್ಯವಾಗಿ ನಾವು ಸೂಕ್ಷ್ಮ ವಿಚಾರಗಳನ್ನ ನಾವು ಸಾಮಾನ್ಯ ಮನುಷ್ಯರು ಏನ್ ಮಾಡ್ತೀವಿ ಅಂದ್ರೆ ನೆಗ್ಲೆಕ್ಟ್ ಮಾಡ್ತೀವಿ. ಆದ್ರೆ ಒಂದು ಸಿನಿಮಾದಲ್ಲಿ ಪ್ರತಿಯೊಂದು ಕೂಡ ತಾಳದ ಬಗ್ಗೆ ಹೇಳಿದ್ರಲ್ಲ, ತಾಳದ ಬಗ್ಗೆ ಆಗಿರ್ಬೋದು ಅಥವಾ ರಾಗದ ಬಗ್ಗೆ ಆಗಿರ್ಬೋದು, ಒಂದು ಸಿನಿಮಾದಲ್ಲಿ ದೃಶ್ಯದ ಬಗ್ಗೆ ಆಗಿರ್ಬೋದು. ಈಗ ರಾಜ್ಕುಮಾರ್ ಅವರು ಅಂತ ಹೇಳಿದ್ರೆ ಮೇರು ನಟ, ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಒಂದು ಭಯ ಆತಂಕ ಅಂತ ಇದ್ದೇ ಇರುತ್ತೆ. ಆದ್ರೆ ತಮ್ಮ ಸಹ ಕಲಾವಿದರಿಂದ ನೀವು ನನ್ನ ರಾಜ್ಕುಮಾರ್ ಅಂತ ಅನ್ಕೋಬೇಡಿ, ಪಾತ್ರ ಅಂತ ಕನ್ಸಿಡರ್ ಮಾಡಿ. ನಿಜಕ್ಕೂ ಕೂಡ ಅದು ಮೇರು ವ್ಯಕ್ತಿತ್ವನೇ. ನಟನೆಯಿಂದ ಆಚೆಗೆ ತೆರೆಯ ಮೇಲೆ ಯಾವ ರೀತಿ ಅವರು ಒಂದು ಯಶಸ್ಸಿನ ಶಿಖರಕ್ಕೇರಿದ್ರೋ, ತೆರೆಯಾಚೆಗಿನ ಬದುಕು ಕೂಡ ಪ್ರತಿಯೊಬ್ಬರಿಗೂ ಮಾರ್ಗದರ್ಶನೀಯ. ನಿಜಕ್ಕೂ ಕೂಡ ಈ ಎಪಿಸೋಡ್ ನಾನು ತುಂಬಾ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ಈ ಒಂದು ಎಪಿಸೋಡ್ನ ಇಷ್ಟಪಡ್ತೀರಾ ಅಂತ ಭಾವಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮಗೆ ಈ ಎಪಿಸೋಡ್ ಕುರಿತಾದಂತೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮಸ್ಕಾರ.